ಜನತೆ ಭಾವನೆ ಏನು ಅನ್ನೋದು ಗೊತ್ತಿದೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾದಳದ NDA ಅಭ್ಯರ್ಥಿ ಗೆಲ್ತಾರೆ. ಮಹಾರಾಷ್ಟ್ರ ಆ ಕಡೆನೂ ಕೂಡ ಎಕ್ಸಿಟ್ ಪೋಲಲ್ಲಿ NDAಗೆ ಬಹುಮತ ಅಂತ ಬರ್ತಾರೆ. ಬಹುಶಃ ಎರಡೂ ರಾಜ್ಯಗಳಲ್ಲೂ BJP ಅತ್ಯಂತ ಹೆಚ್ಚಿನ ಒಂದು ಜನತೆ ಆಶೀರ್ವಾದದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಉತ್ತರ ಇಂಡಿಯಾ ರೇಷನ್ ಕಾರ್ಡ್ ರದ್ದು ಮಾಡಿರೋ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಬಟ್ ಮಾಡ್ತಾ ಇದೆ ಸರ್. ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಕ್ರೈಟೀರಿಯಾ ಕೊಟ್ಟಿದೆ, ಆ ಆಧಾರದಂತೆ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಇವತ್ತು ಬಂದಂಥ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ? ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ 2-3 ದಿವಸಗಳು, ಅದು ಉತ್ತರ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು. ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, 6 ಸಚಿವರು ಒಂದು ಹೇಳಿಕೆ ಕೊಡ್ತಾರೆ. ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ. ಅದರಿಂದ ನಾನು ಈ ವಿಷಯಗಳ ಬಗ್ಗೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಎಂದೂ ಸಹ ಲಘುವಾಗಿ ಮಾತಾಡಿಲ್ಲ. ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಏನಕ್ಕೆ ಸಮಸ್ಯೆ ಇಲ್ಲ. ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮೊದಲಿಂದ ಹೇಳ್ಕೊಂಬಂದಿದ್ದೇನೆ, ಈಗಲೂ ಅದನ್ನೇ ಹೇಳ್ತಾರೆ. ಕೇಂದ್ರ ಸರ್ಕಾರ 7 ಕೋಟಿ ಕಾರ್ಡನ್ನು ರದ್ದು ಮಾಡಿದೆ ಅಂತೇಳಿ ವಿಚಾರ ಇವತ್ತು ಬೆಳಕಿಗೆ ಬರ್ತಾ ಇದೆ. ಡಬಲ್ ಸ್ಟ್ಯಾಂಡರ್ಡ್ ಯಾಕಂತ ಪ್ರಶ್ನೆ ಮಾಡ್ತಾ ಇದೆ ಈಗ ಹೌದು, 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ಲೈನ್ಸ್ಗಳಲ್ಲಿ ಅವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರ್ಬೋದು. ಅದು ಮುಂದೆ ನೋಡೋಣ ಏನೇನು ಪ್ರೋಸೆಸ್ ಆಗುತ್ತೆ ಅನ್ನೋದು.